ಅರ್ಜುನ ಅಂದ್ರೆ ಮಧ್ಯಮ ಪಾಂಡವ ಪಾರ್ಥರಿಗೆ ಆನಾಯಿಸಿಕೊಳ್ಳುತ್ತಾರೆ. ಬಿಲ್ವಿದ್ಯೆಯಲ್ಲಿ ಅತ್ಯುತ್ತಮವಾಗಿರುವಂತಹ ಸಾಧನೆಯನ್ನು ಮಾಡಿದಂತಹ ಅರ್ಜುನ ನಮಗೆ ಒಂದು ಮಾಡೆಲ್ ಮಹಾಭಾರತ ಕಥೆ. ಹಾಗೆ ನಾವು ಓದ್ಬೇಕಾದ್ರೆ ಅಷ್ಟೇ, ನಮ್ಮ ಗುರಿ ಶಿಕ್ಷಕರು ಪಾಠ ಮಾಡಬೇಕಾದ್ರೆ ಹೇಗೆ ಕಲಿಸ್ಕೊಳ್ಬೇಕಂದ್ರೆ ನಾವು ಪಾಠವನ್ನು ಮಾತ್ರ ಕಲಿಸ್ಕೊಳ್ತಾರೆ. ಆಗ ಅದು ನಮಗೆ ನೆನಪಿನಲ್ಲಿ ಉಳಿಯುತ್ತೆ, ಕಷ್ಟ ಆಗುವುದಿಲ್ಲ, ಸುಲಭವಾಗಿ ನಾವೆಲ್ಲವನ್ನೂ ಕಲಿಸ್ಬಿಡ್ತೀವಿ. ಇಲ್ಲ ಅಂದ್ರೆ ಏನಾಗುತ್ತೆ, ಮರ್ತೋಗ್ಬಿಡುತ್ತೆ, ಬೇಗ ಮರ್ತೋಗ್ಬಿಡುತ್ತೆ. ಯಾವಾಗ ಮರ್ತೋಗ್ಬಿಟ್ರೆ ಗಮನ ಇಟ್ಟು ಕೇಳಿಸ್ಕೊಳ್ಳದೆ ಇದ್ದಾಗ, ನಮ್ಮ ಅಬ್ಸರ್ವೇಷನ್ ಇಲ್ಲದೆ ಇದ್ದಾಗ, ಹೇಗೆ ದುರ್ಯೋಧನ, ದುಶ್ಯಾಸನ, ಧರ್ಮರಾಯ, ಭೀಮ, ನಕುಲ, ಸಹದೇವ ಇದೆಲ್ಲ ಹೇಗೆ ಬಿಲ್ವಿದ್ಯೆಯಲ್ಲಿ ಪ್ರಾವೀಣ್ಯತೆ ಪಡೆಯುವುದು ಇರುತ್ತಾರೆ ಅಂದ್ರೆ ಅವರಲ್ಲಿ ಏಕಾಗ್ರತೆ ಇರೋದಿಲ್ಲ, ಕಾನ್ಸಂಟ್ರೇಷನ್ ಇಲ್ಲದೆ ಇರೋದ್ರಿಂದ ಅವ್ರು ಫೇಲ್ ಆಗ್ತಾರೆ. ಹಾಗೆ ನಾವು ಸಕ್ಸಸ್ ಆಗಬೇಕು ಅಂದ್ರೆ ನಮ್ಮಲ್ಲಿ ಏನಿರಬೇಕು, ಕಾನ್ಸಂಟ್ರೇಷನ್. ಅರ್ಜುನಿಗೆ ಹೇಗೆ ಉಳಿಯುತ್ತಲ್ಲ ಏಕಾಗ್ರತೆ ಅಂತ ಹೇಳ್ತೀವಿ, ಆ ಏಕಾಗ್ರತೆಯನ್ನು ಹೊಂದಿದ್ರೆ ನಾವು ಸಕ್ಸಸ್ ಆಗ್ತದೆ. ಈಗೆಲ್ಲ ಚಿತ್ರ ಬಿಡಬೇಕಾದ್ರೆ ನಿಮ್ದೆಲ್ಲ ಒಂದೇ ಕಡೆ ಕಾನ್ಸಂಟ್ರೇಷನ್ ಇತ್ತು. ಯಾವ ಕಡೆ ಕಾನ್ಸಂಟ್ರೇಷನ್ ಇತ್ತು? ಚಿತ್ರ ಬಿಡಿಸೋದ್ರೆ ಕಾನ್ಸಂಟ್ರೇಷನ್ ಇತ್ತು. ಯಾವ ಆಟ ಆಡಿದ್ರು, ಯಾರು ಹೋದ್ರು, ಏನ್ ಮಾಡಿದ್ರು, ಪಕ್ಕದಲ್ಲಿ ಏನ್ ಮಾಡ್ತಿದ್ದಾರೆ ಅದನ್ನ ಯಾವುದು ಗಮನಿಸಲಿಲ್ಲ ನೀವು. ಯಾಕೆ ಗಮನಿಸಲಿಲ್ಲ? ನಿಮ್ಮ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇತ್ತು. ಹಾಗಾಗಿ ಏಕಾಗ್ರತೆಯನ್ನು ವಿದ್ಯಾರ್ಥಿಗಳು ರೂಢಿಸ್ಕೊಂಡ್ರೆ ಸಕ್ಸಸ್ ಆಗ್ತೀವಿ. ನೀವೆಲ್ಲ 8 ಮತ್ತೆ 9 ಹೇಳಿದ್ರಿ. 10th ಯಾವ ಎಕ್ಸಾಮ್ ಇರ್ತದೆ, ಈಗ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಅವರಲ್ಲಿ ಈಗ ಎಕ್ಸಾಮ್ ಅಂತ ಕಾನ್ಸಂಟ್ರೇಷನ್ ಇದ್ರೆ ಅವ್ರು ಅಚೀವ್ ಮಾಡ್ತಾರೆ. ನಿಮಗೂ ಅಷ್ಟೇ, ಈಗ 1 ವರ್ಷ 2 ವರ್ಷ ಆದ್ಮೇಲೆ SSLC ಬಹಳ ಪ್ರಮುಖವಾಗಿರುವಂತ ಘಟ್ಟ. ಈ ಘಟ್ಟದಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ನೀವು ಕಾನ್ಸಂಟ್ರೇಷನ್ ಇಂದ ಓದ್ಬೇಕು, ಓದೋದ್ರೆ ಹೆಚ್ಚು ಗಮನವನ್ನು ಕೊಡಬೇಕು. ಅರ್ಥ ಆಯ್ತಲ್ಲ? ಇನ್ನೊಂದು ಕಡೆ ಹೇಳ